ಇನ್ನು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲೂ ಸಾವಿರಾರು ಮಹಿಳಾ ಭಕ್ತರು ಪ್ರತಿಭಟನೆ ಮಾಡಿದ್ದಾರೆ. ಹಳೆ ಡೈರಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮಾಡಿದ್ದಾರೆ. ಇತ್ತ ಮೈಸೂರಿನಲ್ಲೂ ತೀವ್ರವಾಗಿ ಹೋರಾಟ ನಡೆದಿದೆ. ಮಹಿಳಾ ಭಕ್ತೆಯರು ಹೋರಾಟ ಮಾಡಿದ್ದಾರೆ. ಹಳೆ ಡೈರಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಇವತ್ತು ಮೆರವಣಿಗೆ ಮಾಡಿದ್ದಾರೆ. ಕೈಯಲ್ಲಿ ಭಿತ್ತಿಪತ್ರ ಹಿಡಿದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಅಪಮಾನ ಮಾಡ್ತಾ ಇರುವಂಥದ್ದು ಸಲ್ಲದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮೈಸೂರಿನಲ್ಲೂ ಕೂಡ ಇವತ್ತು ತೀವ್ರವಾಗಿ ಪ್ರತಿಭಟನೆ ನಡೆಯಿತು. ಮಹಿಳಾ ಭಕ್ತರು ತೀವ್ರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಮಹಿಳಾ ಭಕ್ತೆಯರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲಾ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಸಿದ್ರು. ಜೊತೆಗೆ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಕೊನೆಯಾಗಬೇಕು. ಯಾಕಂತ ಹೇಳಿದ್ರೆ ಯಾರೋ ಅನಾಮಿಕ ವ್ಯಕ್ತಿ ಒಂದು ಅರ್ಜಿ ಕೊಟ್ಟು ತನಿಖೆ ಆಗಬೇಕು ಅಂತೇಳಿ ಅವನಿಗೆ SITಯಿಂದ ಸಪೋರ್ಟ್ ಮಾಡಿ ಸರ್ಕಾರದ ದುಡ್ಡನ್ನ ವ್ಯಯ ಮಾಡಿ ಅವನು ಯಾರು ಅನ್ನೋದೇ ಗೊತ್ತಿಲ್ಲ. ಆ ವ್ಯಕ್ತಿನ ಮುಂದ್ಬಿಟ್ಕೊಂಡು ಇವರು ಧರ್ಮ ಒಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಮತ್ತು ಆ ವ್ಯಕ್ತಿ ಯಾರು, ಅವನು ಏನಾಗಿದ್ದ, ಅವ್ನಿಗೆ ಯಾರಿಂದ ಕುಮ್ಮಕ್ಕಿದೆ ಅನ್ನೋ ಒಂದು ವಿಷಯ ಇದುವರೆಗೂ ಯಾರೂ ಸಹ ಹೇಳಿಲ್ಲ. ಅದನ್ನು ಫಸ್ಟು ಜನತೆಗೆ ತಿಳಿಸ್ಬೇಕು. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಧರ್ಮಸ್ಥಳದ ಒಂದು ಗೌರವ ಇದೆ. ಧರ್ಮಸ್ಥಳ ಅಂತ ಹೇಳಿದ್ರೆ ಜನ ಅಷ್ಟೇ ಗೌರವ ಕೊಡ್ತಾರೆ. ಸರ್ ಅದೇ ಧರ್ಮಸ್ಥಳ ಟಾರ್ಗೆಟ್ ಇಟ್ಕೊಂಡಿರಲ್ಲ ಸರ್, ಅದ್ರ ಪರವಾಗಿ ನಾವು ಬಂದಿದ್ದೀವಿ ಸರ್. ಹೆಗ್ಡೆಯವ್ರನ್ನೇ ಮೇನ್ ಪಾಯಿಂಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಾವು ಅವ್ರ ಪರವಾಗಿ ಬಂದಿದ್ದೀವಿ. ಸರ್ ಮನವಿ ಕೊಟ್ಟಿದ್ದೀವಿ, ಮುಂದೆ ಏನಾಗುತ್ತೆ ಅನ್ನೋದು ಸ್ವಲ್ಪ ಸ್ಯಾಂಪಲ್ ನೋಡುವ ಅಂತ ಬಂದಿದ್ದೀವಿ ಸರ್. ಖಂಡಿತ ಇಲ್ಲ ಸರ್. ಯಾಕೆ ಅಂದರೆ ಅಪರಾಧಿ ಆಗಿದ್ರೆ ಇಷ್ಟು ವರ್ಷದ ಗತಕಾಲದ ದೇವಸ್ಥಾನ ಅವರು ಆಡಳಿತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಪೂಜ್ಯರ ಭಾವನೆ ಇಟ್ಕೊಂಡು ಅವ್ರು ಆ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂದರೆ ಆ ಸ್ಥಾನದಲ್ಲಿ ಅವರು ಆ ಥರ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಆಗಲ್ಲ ಅಲ್ಲ. ಆ ಪೂಜ್ಯ ಭಾವನೆ ಏನಿದೆ, ಆ ಪೂಜ್ಯ ಭಾವನೆಗೆ ನಾವು ಕೂಡ ಆ ಥರ ಸ್ಪಂದಿಸ್ತಾನೆ ಇದ್ದೀವಿ ಸರ್. ಅವ್ರು ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಸುಳ್ಳು ಆರೋಪ ಸರ್. ಸೌಜನ್ಯ ಕೇಸ್ ಕೊಲೆ ಆಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. SIT ತನಿಖೆ ಆಗ್ತಿದೆ ಅಲ್ಲ, ಅಲ್ಲಿವರೆಗೂ ಅವರು ತಾಳ್ಮೆಯಿಂದ ಇರಬೇಕು. ಆಗ ಅಂದ್ಕೊಂಡು ಹೆಗ್ಡೆಯವ್ರ ಮೇಲೆ ನೇರ ಆರೋಪ ಮಾಡೋದು ಸುಳ್ಳು ಸರ್.